ಎಲೆ ಕುಮಾರಕ ಮೊದಲ ಚುಂಬನದೊಳಗೆ ಹಲು ಬಿದ್ದಂತೆ ಕಾಳಗದೊಳಗೆ ಬೆರೆಯದ ಮುನ್ನ ಹಿಡಿದೈ ಸಮರ ಭೀತಿಯನ್ನು ಅಳುಕಲಾಗದು. ನಿಮ್ಮ ತಂದೆಯ ಕುಲಕ್ಕೆ ಕುಂದನು ತಾರದಿರು, ಮನಗೆಲವಿನಲಿ ಕಾದೆನುತ ರಥವನು ಬೇಗ ಹರಿಸಿದನು. ಪಾರ್ಥನು ಉತ್ತರ ಕುಮಾರನ ಭೀತಿಯನ್ನು ಅರ್ಥೈಸದವನಂತೆ ಆ ಬೃಹನ್ನಳೆಯು, ಉತ್ತರ ಕುಮಾರ, ಏನು ಹೇಳುತ್ತಿದ್ದಿ? ಮೊದಲ ಚುಂಬನದಲ್ಲೇ ಹಲ್ಲು ಮುರಿಯಿತು ಎಂಬ ಆ ಗಾದೆ ಮಾತಿಗೆ ತಕ್ಕಂತೆ ನಡೆದುಕೊಳ್ಳುತ್ತಿದ್ದೀಯಾ ನೀನು? ಯುದ್ಧ ಇನ್ನೂ ಪ್ರಾರಂಭವಾಗಿಲ್ಲ, ಆಗಲೇ ಸಂಗ್ರಾಮಕ್ಕೆ ಹೆದರಿಬಿಟ್ಟಿರುವಂತೆ ಕಾಣುತ್ತಿದೆ. ಇದು ನಿನ್ನ ಆ ವೀರತನಕ್ಕೆ, ಆ ಪೌರುಷಕ್ಕೆ ಯೋಗ್ಯವಲ್ಲ. ನಿನ್ನ ತಂದೆಯ ವಂಶಕ್ಕೆ, ಆ ಕುಲಕ್ಕೆ, ಆ ಕುಲದ ಕೀರ್ತಿಗೆ ಹಾನಿ ಮಾಡಬೇಡ. ಉತ್ಸಾಹದಿಂದ ಸಂತೋಷದಿಂದ ಯುದ್ಧ ಮಾಡು ಎನ್ನುತ್ತಾ ಪಾರ್ಥನು ರಥವನ್ನು ನಿಲ್ಲಿಸದೆ ಮುಂದಕ್ಕೆ ಓಡಿಸಿದನು. ಸಾರಿ ಬರಬರಲು ಅವನ ತನುಮಿಗೆ ಭಾರಿಸಿತೋ, ಮೈ ಮುರಿದು ರೋಮ ವಿಕಾರ ಘನ ಕಾಹೇರಿತೋ, ಅವಯವನಡುಗೆ ಡೆಂಡಣಿಸಿ ಭೂರಿ ಭಯ ತಾಪದಲೇ ತಾಳಿಗೆ ನೀರು ದೆಗೆದುದು ತುಟಿಯೊಳಗೆ ಸುಕುಮಾರ ಕಣ್ಣೆವೆಸಿಯೇ ಕರದಲ್ಲಿ ಮುಚ್ಚಿದನು ಮುಖವ. ಉತ್ತರ ಕುಮಾರನ ಮಾತಿಗೆ ಕಿವಿಗೊಡದವನಂತೆ ಸಾರಥಿ ಆ ಪಾರ್ಥನು ರಥವನ್ನು ವೇಗವಾಗಿ ಸಾಗಿದಂತೆಲ್ಲ ಆ ಉತ್ತರನ ನಡುಕ ಹೆಚ್ಚಿದವು. ಮೈ ಭಾರವಾಯಿತು, ತಲೆ ಸುತ್ತು ಬಂದಂತಾಯಿತು, ಮೈಯೆಲ್ಲ ಬಿಸಿ ಏರಿತು, ಕಗ್ಗತ್ತಲು ಹಿಡಿಯಿತು. ಭಯದಿಂದ ನಾಲಿಗೆ ತಡವರಿಸಿದವು, ನಾಲಗೆ ತುಟಿಗಳು ಒಣಗಿ ಹೋದವು. ಎದುರುಗಡೆ ಇರುವ ಆ ಸೈನ್ಯವನ್ನು ಮತ್ತೊಮ್ಮೆ ನೋಡಿ ತನ್ನ ವಸ್ತ್ರದಿಂದ ಮುಖ ಮುಚ್ಚಿಕೊಂಡು ಬಿಟ್ಟ ಸುಕುಮಾರ ಎಂದು ಕವಿಯಲ್ಲಿ ಉತ್ತರ ಕುಮಾರನಿಗೆ ಸುಕುಮಾರ ಎಂಬ ಪದ ಬಳಕೆ ಮಾಡಿದ್ದಾನೆ. ನಿಜಕ್ಕೂ ಉತ್ತರ ಕುಮಾರ ಸುಕುಮಾರ, ಭೋಗ ಜೀವನವನ್ನು ನಡೆಸುತ್ತಾ ಸುಖವಾಗಿ ಕಾಲ ಕಳೆದಿದ್ದವನು. ಅಂತೆಯೇ ಆತನನ್ನು ಕವಿಯು ಇಲ್ಲಿ ಸುಕುಮಾರ ಎಂಬ ಪದ ಬಳಕೆಯಿಂದ ನಮಗೆ ಚೆನ್ನಾಗಿ ಮನವರಿಕೆ ಮಾಡಿಕೊಟ್ಟಿದ್ದಾನೆ.